ಆನೆ ಹೊಡಿತೀನಿ ಅಂತ ಹೇಳಿದ್ದಾರೆ. ಇದುವರೆಗೂ ಒಂದು ನೀರು ಕೂಡ ಹೊಡೆಯಕ್ಕಾಗಿಲ್ಲ. ನಾನು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಈಜ್ ಕಲ್ತವನಲ್ಲ, ನಮ್ಮೂರ್ ನದಿಯಲ್ಲಿ ನೀರಿಗೆ ವಿರುದ್ಧವಾಗಿ ಈಜ್ ಕಲ್ತವನು. ಆಫ್ ಮಾಡಯ್ಯೋ. ಪಿಕ್ಚರ್ ನೋಡಕ್ ಫಿಲಮ್ ಸ್ಟಾರ್ಟ್ ಆಗಿ ಎಷ್ಟೊತ್ತಾಯ್ತು ಸರ್? 10 ನಿಮಿಷ ಆಯ್ತು. ಹೀರೋ ಎಂಟ್ರಿ ಸರ್ ಇನ್ನೂ ಆಗಿಲ್ಲ ಸರ್. ಎಂಟ್ರಿ ಸಾಂಗ್ ಹೀರೋನ ಎಂಟ್ರಿ ಆಗಿಲ್ಲ ಅಂದ್ರೆ ಎಂಟ್ರಿ ಸಾಂಗ್ ಎಲ್ಲಿಂದ ಆಗ್ತಾರ್ರಿ? ಸಾರಿ ಸರ್ ಮರ್ತೋಯ್ತು, ಫ್ಲಾಶ್ ಆಗಲಿಲ್ಲ. ಮಗ ದೀಪಕ್ ನೀನ್ ನೋಡಿ ಇವತ್ ಕಾಲೇಜ್ ಟೈಮಲ್ಲಿ ಸಿಕ್ಕಿದ್ದು ಕಣ ನೀನು. ನಾನ್ ನೀನ್ ಹುಡುಕಿ ಎಷ್ಟ್ ದಿನ ಹುಡುಕಿದೀನಿ ಗೊತ್ತಾ ನಿನ್ನ? ಪಾನಿಪುರಿ ಅಂಗಡಿ ಇದಕ್ಕೋಗಿದ್ ಬರ. ಒಂದ್ ನಿಮಿಷ ತಡೀರಿ ಸರ್. ಮಚ್ಚ ನಿಂದು ವೈಶಾಲಿ ಹೋಗ್ ಬೇರೆ ಕಡೆ ಕೂತ್ಕೊಳ್ರಿ ನೀವಿಬ್ರು. ಓಕೆ ಮಗ ಅವಳು ಮೊದ್ಲೇ ಆಗೋಯ್ತ ಹೋದ್ರ ಹೋಗ್ಲಿ ಬಿಡು, ಒಳ್ಳೇದಾಯ್ತು. ಮೊದ್ಲೇ ಆಗೋಯ್ತಲ್ಲ. ಹಾ ಚಿನ್ನಿ ಮನೇಲಿಲ್ಲ ಕಣೆ, ನಾನು ಮೂವಿ ಥಿಯೇಟರ್ಗೆ ಬಂದಿದ್ದೀನಿ. ಹಾ ನನ್ನ ಹಳೆ ಫ್ರೆಂಡ್ ಪ್ರಜ್ವಲ್ ಸಿಗ್ತಾ ಕಣೆ ಇಲ್ಲಿ. ಹಾ ಹಿಂಗಾಗ್ಬಿಟ್ಟಿದ್ದಾನೆ ಇವಾಗ, ಫುಲ್ ಸೈಕ್ ಆಗ್ಬಿಟ್ಟಿದ್ದಾನೆ. ಸಾರಿ ಸರ್ ಸಾರಿ. ಇಲ್ಲಿ ಯಾರೋ ಒಬ್ರು ಫೋನಲ್ಲಿ ಜೋರಾಗಿ ಮಾತಾಡಬೇಡ ಅಂತಿದ್ದಾರೆ, ಅದಕ್ಕೆ ಮೆಲ್ಲಗೆ ಮಾತಾಡ್ತಾ ಇದ್ದೀನಿ. ಮಗ ಸೂಟ್ ಕೇಸಲ್ಲಿ ದುಡ್ಡೇ ಇರಲ್ಲ ಕಣೋ. ನೀನ್ ಆಲ್ರೆಡಿ ಫಿಲ್ಮ್ ನೋಡ್ಬಿಟ್ಟಿದ್ಯಾ? ಸಲಿ ನೋಡಿದ್ದೀನಿ ಅಲ್ಲಿ. ಹೌದಾ? ಹಂಗಾರ ಅವನೇ ವಿಲನ್? ಅವನೇ. ಇಷ್ಟೊತ್ತು ಅವನೊಳ್ಳೆ ಕಾಮಿಡಿ ಅಂತಾರೆ ಇದ್ದೆ, ಅವನೇ ವಿಲನ್. ಅದೇ ಟ್ವಿಸ್ಟ್. ಸೂಪರ್. ಆದ್ರೂ ಮಗ ನೀನ್ ಅವತ್ತ ರಶ್ಮಿ ವಿಚಾರಕ್ಕೆ ಬರ್ಬಾರ್ದಿತ್ತು ಕಣ ಮಗ. ಅದ್ರಲ್ಲಿ ನಿಂದು ತಪ್ಪಿದೆ ಮಗ. ನಂದು ತಪ್ಪೇ ಇಲ್ಲ ಕಣ ಮಗ. ಸರಿ ಅಂಕಲ್ನ ಕೇಳೋಣ ಬಾರಪ್ಪ. ಅಂಕಲ್ನೇ ಕೇಳೋಣ ಸರ್. ಅಂಕಲ್ ನಮ್ ಕಾಲೇಜ್ ಟೈಮಲ್ಲಿ ರಶ್ಮಿ ಅಂತ ಒಂದು ಹುಡುಗಿ ಇದ್ಲು ಸರ್. ಇವನ್ ಏನ್ ಮಾಡ್ದ ಗೊತ್ತಾ ಸರ್? ಕೇಳಿಸ್ಕೊಳ್ಳಿ ಸರ್. ಸರ್ ಅಲ್ಲೋಡಿ ಸುಮ್ನೆ ಇರಪ್ಪ. ಅವತ್ತು ಆರೆಕ್ಸಲ್ ಹೋಗೋವಾಗೆಲ್ಲ ಮದ್ವೆ ಆಗಿದೆ ಮಗ, ಸುಮ್ನೆ ಬಿಟ್ಬಿಟ್ಟು ಟಾಪಿಕ್. ಲೋ ನಿನ್ನಿಂದಾನೆ ಕಣ ಅವಳು ಬೇರೆಯವ್ರ ಜೊತೆ ಮದ್ವೆ ಆಗಿದ್ದು, ಇಲ್ಲಾಂದ್ರೆ ನನ್ನ ಜೊತೆ ಮದ್ವೆ ಅವಳಿರೋಳು ಥಿಯೇಟರ್ ಬಂದ. ಹೋಗಲ್ಲ ನಿಮ್ಗೆ ಇವೆಲ್ಲ ಅರ್ಥ ಆಗ್ತಿಲ್ಲ ಸರ್. ಹಲೋ ಸರ್. ಸರ್ ಇಲ್ಲಿ ನೋಡಿ ಸರ್, ಎಂತ ಜನ ಇದಾರೆ ಇಲ್ಲಿ. ಹೋಗ್ಬಿಟ್ರು ಅವರು. ವಾಲಿಬಾಲ್ ಫಿಲಮ್ ಅವರು ನೋಡೋಣ. ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ?